ಮನುಷ್ಯನ ಎಲ್ಲಾ ಅಂಗಾಂಗಗಳು ಸರಿ ಇಟ್ಕೊಂಡು ಯಾಕೆ ಮಾಡಬಾರ್ದು ಅನ್ನೋ ಏನೋ ಒಂದು ಪ್ರೇರಣೆಯ ನುಡಿಗಳು ಹೇಳಿದ್ರು. ಅದೆಲ್ಲೋ ನನಗೆ ಟ್ರಿಗರ್ ಆಯ್ತು. ವಿದ್ಯಾಭ್ಯಾಸ ಟೈಮಲ್ಲಿ ಇರುವಂತ ಟೆಕ್ನಾಲಜಿಗೂ ಇವತ್ತಿನ ಟೆಕ್ನಾಲಜಿ ಕಂಪೇರ್ ಮಾಡಿದ್ರೆ ಅಜ್ಗಜ ಅಂತಾರ. ಸುಮಾರು 50 ಜನದಲ್ಲಿ ಪ್ರಾರಂಭ ಆಗಿರುವಂತಹ ಗ್ರೂಪ್ ಇವತ್ತು ಸುಮಾರು ಒಂದು 17,000 ರಿಂದ 18,000 ಜನ ಉದ್ಯೋಗಾಕಾಂಕ್ಷಿಗಳು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ಬಿಯಾನ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶ್ಚಿತ. ನಮ್ಮ ಸಿಲಿಕಾನ್ ಸಿಟಿ, ಗ್ರೀನ್ ಸಿಟಿ, ಹೈಟೆಕ್ ಸಿಟಿ, ಬೃಹತ್ ಬೆಂಗಳೂರು, ನಮ್ಮ ಬೆಂಗಳೂರು ಹೀಗೆ ಹಲವಾರು ಹೆಸರುಗಳಿಂದ ಕರೆಸಿಕೊಳ್ಳುವಂತಹ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಬೆಂಗಳೂರಿಗೆ ಕೆಲಸವನ್ನ ಹರಿಸಿ ಬರುವಂತಹವರ ಸಂಖ್ಯೆ ಅಪಾರ. ಯಾವುದೋ ಎಲ್ಲೋ ಏನೋ ಸಮಸ್ಯೆ ಆಗಿದೆ ಅಂತಂದ್ರೆ ಅಂತವ್ರೆಲ್ಲರೂ ನಮ್ಗೊಂದು ಸೂರು ಇದೆ, ನಮ್ಗೊಂದು ಕೆಲಸ ಸಿಗುತ್ತೆ ಅಂತ ಹೇಳಿ ಆಶಾದಾಯಕವಾಗಿ ಬರುವಂತಹವ್ರು ನಮ್ಮ ಬೆಂಗಳೂರಿಗೆ. ಸೊ ಹಾಗಾಗಿ ಇಲ್ಲಿ ಕೆಲಸ ಹುಡುಕೊಳ್ಳುವಂತಹ ರೀತಿ, ನೀತಿ, ಬಗೆ ಹೇಗೆ, ಯಾವ ರೀತಿ ಇರುತ್ತೆ, ಕೆಲಸವನ್ನ ಹುಡುಕ್ತೀವಿ ಅಂತ ಬಂದಂತವ್ರಿಗೆ ಅವ್ರು ಪಟ್ಟಂತಹ ಕಷ್ಟ, ಅದಕ್ಕೆ ಶ್ರಮ, ಅದ ಅನುಭವಿಸಿದಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ ಇಷ್ಟೆಲ್ಲಾ ಕಷ್ಟ ಇದೆಯಾ ಅಂತ ಹೇಳಿ. ಹಾಗಾಗಿ ಅದರ ಕಷ್ಟದ ಹಿಂದೆ ಇರುವಂತಹ ಶ್ರಮ ಪಟ್ಟಂತಹ ಶ್ರಮಜೀವಿಗಳು ಅದರ ಅನುಭವದ ಮಾತುಗಳನ್ನ ಹೇಳ್ತಾರೆ. ಇನ್ನೊಂದಿಷ್ಟು ಜನರು ಪ್ರೈವೇಟೈಸ್ಡ್ ಆಗಿ ಕೆಲಸವನ್ನ ಕೊಡಿಸ್ತೀವಿ ಅಂತ ಹೇಳಿ ಮೋಸ ಮಾಡುವಂತವರ ಸಂಖ್ಯೆ ಕೂಡ ಇದೆ. ಅಂತಹದ್ದೇ ಒಂದು ರೀತಿಯಲ್ಲಿ ಎಷ್ಟೋ ಜನ ಮೋಸ ಕೂಡ ಹೋಗಿದ್ದಾರೆ. ಆದ್ರೆ ಉದ್ಯೋಗ ನಿಮಿತ್ತಂ ಅನ್ನುವಂತಹ ಒಂದು ವಾಟ್ಸ್ಆಪ್ ಗ್ರೂಪ್ ಇಂದ ಆರಂಭ ಆದಂತಹ ಈ ಒಂದು ಸಂಸ್ಥೆ ಅದೆಷ್ಟೋ ಜನರಿಗೆ ಕೆಲಸವನ್ನ ಕೊಟ್ಟು ನೆಮ್ಮದಿಯ ಸೂರನ್ನ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಹೋಗಿ ತಲುಪಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೆಲಸವನ್ನ ಹರಿಸಿ ಬಂದಂತಹವ್ರಿಗೆ ಕೆಲಸವನ್ನ ತೆಗೆದುಕೊಳ್ಳುವಂತಹ ರೀತಿ ಏನು, ಬಗೆ ಹೇಗೋ, ಅದರ ವಿಧಾನಗಳು ಏನು, ಹೇಗಿರ್ಬೇಕು, ಯಾವ ರೀತಿ ನಾವು ಅದನ್ನ ಅಪ್ರೋಚ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಈ ಗ್ರೂಪ್ ಏನಿದೆ, ಈ ಸಂಸ್ಥೆ ಏನಿದೆ, ಸಾಕಷ್ಟು ಜನರಿಗೆ ಆಸರೆ ಕೂಡ ಆಗಿದೆ. ಇದರ ಸಂಸ್ಥಾಪಕರಾಗಿರುವಂತಹ ಅಚ್ಯುತಾನಂದ್ ಅವರು ನಮ್ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಉದ್ಯೋಗ ನಿಮಿತ್ತಂ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಅಚ್ಯುತಾನಂದ್ ಅವರೇ ನಮ್ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಮೊದಲಿಗೆ BN TV ಸಂಸ್ಥೆ ಮುಖ್ಯಸ್ಥರಾದ ಗಿರಿ ಸರ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೆ ನಿಶ್ಚಿತಾ ಮೇಡಮ್ ಅವರಿಗೆ ಖಂಡಿತವಾಗ್ಲೂ ಕೂಡ ನಾನು ಮನಪೂರ್ವಕ ನಮನಗಳು. ಥ್ಯಾಂಕ್ಸ್ ಮೇಡಮ್, ಇಲ್ಲಿ ಕರೆದಿದ್ದಕ್ಕೆ ಈ ಒಂದು ವೇದಿಕೆಗೆ ಖಂಡಿತವಾಗ್ಲೂ ಕೂಡ. ಸೊ ಈ ಒಂದು ವಾಟ್ಸ್ಆಪ್ ಗ್ರೂಪ್ ಏನು ಉದ್ಯೋಗ ನಿಮಿತ್ತಂ ಆರಂಭ ಆಯ್ತು, ಅದು ಜಸ್ಟ್ ಕಿರುಪರಿಚಯ ಮಾಡಿ ಕೊಟ್ಬಿಡ್ತೀನಿ. ಉದ್ಯೋಗ ನಿಮಿತ್ತಂ ಅನ್ನೋದು ಏನು ಅಂತ ಹೇಳಿದ್ರೆ ಇಟ್ಸ್ ಫಾರ್ ದಿ ಜಾಬ್ ಪರ್ಪಸ್ ಅಂತ ಅದೊಂದು ಇದೆ, ಸಂಸ್ಕೃತಿಯ ವರ್ಡ್ ಅದು ಉದ್ಯೋಗ ನಿಮಿತ್ತಂ ಅಂತ ಹೇಳ್ಬಿಟ್ಟು ಇಟ್ಸ್ ಫಾರ್ ದ ಜಾಬ್ ಪರ್ಪಸ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ನಾನು ಅನುವಾದ ಮಾಡ್ಬೇಕಂತ ಹೇಳಿದ್ರೆ. ಸೊ ಜಾಬ್ ನಿಟ್ಟಿನಲ್ಲಿ ಜಾಬ್ಗೋಸ್ಕರನೇ ಇರುವಂತ ಅದೊಂದು ಗ್ರೂಪ್. ಸುಮಾರು ಒಂದು 7-8 ವರ್ಷದ ಹಿಂದ್ಗಡೆ ಇದೊಂದು ಸಣ್ಣದಾಗಿ ಗ್ರೂಪ್ ಪ್ರಾರಂಭ ಮಾಡಿದ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಉದ್ಯೋಗದ ಮಾಹಿತಿ ರವಾನೆ ಮಾಡೋಣ ಅಂತೇಳಿ. ಅದ್ರ ಹಿನ್ನೆಲೆ ತಗೊಂಡಾಗ ನನ್ಗೆ ಏನಂತ ಹೇಳಿದ್ರೆ ಮೊದ್ಲಿಂದನೂ ಕೂಡ ಬಾಲ್ಯ ಜೀವನದಿಂದನೂ ಕೂಡ ಸಮಾಜದ ಒಳಿತಿಗಾಗಿ ಏನಾದ್ರು ಒಂದು ಸಣ್ಣ ಮಾಡ್ಬೇಕನ್ನೋದು ತುಳಿತಾ ಇತ್ತು, ತುಂಬಾನೇ ತುಳಿತಾ ಇತ್ತು. ಸೊ ಇದ್ರಲ್ಲಿ ನಿಟ್ಟಿನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಕಾಲೇಜ್ ಡೇಸ್ ಅಲ್ಲಿ ಸುಮಾರು ಓದುಗರ ಪತ್ರಗಳಲ್ಲಿ ಸುಮಾರು ಪತ್ರಗಳೆಲ್ಲ ಬರೀತಾ ಇದ್ದೆ ನಾನು. ಅಂದ್ರೆ ನ್ಯೂನತೆಗಳು ಏನಾದ್ರು ಸ್ಟ್ರೀಟ್ ಲೈಟ್ ಆನ್ ಆಗ್ಬಿಟ್ಟಿದೆ, ಪಾಟ್ ಹೋಲ್ಸ್ ಬಿದ್ದಿದೆ, ಪೋಸ್ಟ್ ಡಬ್ದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಈ ರೀತಿ ಬರ್ತಾ ಇದೆ. ಅದಕ್ಕೆ ಪ್ರತಿಕ್ರಿಯೆಗಳು ಬರ್ತಾ ಇತ್ತು, ಪ್ರಾಬ್ಲಮ್ ಸಾರ್ಟ್ ಔಟ್ ಆಗ್ತಾ ಇತ್ತು. ಇದೆಲ್ಲ ಒಂದ್ ಕಡೆ ಖುಷಿ ಕೊಡ್ತಾರಂತ ವಿಚಾರ ಆಗ್ತಾ ಇತ್ತು. ಹಿಂಗೆ ನಾನು ವಿದ್ಯಾಭ್ಯಾಸ ಕಂಪ್ಲೀಟ್ ಆಗಿ ವೃತ್ತಿ ಜೀವನ ಸ್ಟಾರ್ಟ್ ಆದ್ಮೇಲೆ ಕೂಡ ಟೆಕ್ನಾಲಜಿ ತುಂಬಾನೇ ಅಡ್ವಾನ್ಸ್ ಆಯ್ತು. ನಾವು ಅವಾಗ ವಿದ್ಯಾಭ್ಯಾಸ ಟೈಮಲ್ಲಿ ಇರುವಂತ ಟೆಕ್ನಾಲಜಿಗೂ ಇವತ್ತಿನ ಟೆಕ್ನಾಲಜಿ ಕಂಪೇರ್ ಮಾಡಿದ್ರೆ ಅಜ್ಗಜ ಅಂತಾರ. ಎಲ್ಲ ಒಂದ್ ಕಡೆ ಯಾವ್ದೋ ಒಂದು ಸ್ಪೀಚ್ ಅಲ್ಲಿ ನನ್ಗೆ ಡಾಕ್ಟರ್ BM ಹೆಗಡೆ ಸರ್ ಅಂತ ಹೇಳ್ಬಿಟ್ಟು ಮಂಗಳೂರಿನ ಖ್ಯಾತೆ ವೈದ್ಯ, ಗೂಗಲ್ ಚೆಕ್ ಮಾಡೋ ಸಿಗುತ್ತೆ, ಅವ್ರದ್ದೆಲ್ಲೋ ಒಂದು ಸ್ಪೀಚ್ ಅಲ್ಲಿ ನಾನು ಕುತ್ಕೊಂಡು ಕೇಳಿದೆ. ಆ ಸ್ಪೀಚ್ ಅಲ್ಲಿ ಏನ್ ಹೇಳ್ತಾ ಇದ್ರು ಅವರು ಅಂತ ಹೇಳಿದ್ರೆ ಮಾನವನಾಗಿ ಹುಟ್ಟಿದ್ಮೇಲೆ ಏನಾದ್ರೂ ಒಂದು ಸಹಕಾರಿ ಮಾಡಿ ಹೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಎಷ್ಟೋ ಪ್ರಾಣಿಗಳು, ಈಗ ಉದಾಹರಣೆ ಹೇಳ್ಬೇಕಂದ್ರೆ ಆ ಪ್ರಾಣಿಗಳಲ್ಲೂ ಕೂಡ ಎಷ್ಟೊಂದು ಸಹಾಯದ ಮನೋಭಾವನೆ ಇರುತ್ತೆ, ಎಷ್ಟೊಂದು ಅದಕ್ಕೆ ಮಾತು ಬರ್ದೇ ಇರ್ಬೋದು, ಬಟ್ ಸಹಾಯ ರೀತಿ ನೋಡ್ಬಿಟ್ರೆ ಮನುಷ್ಯನ ಎಲ್ಲಾ ಅಂಗಾಂಗಗಳು ಸರಿ ಇಟ್ಕೊಂಡು ಯಾಕೆ ಮಾಡಬಾರ್ದು ಅನ್ನೋ ಏನೋ ಒಂದು ಪ್ರೇರಣೆಯ ನುಡಿಗಳು ಹೇಳಿದ್ರು. ಅದೆಲ್ಲೋ ನನಗೆ ಟ್ರಿಗರ್ ಆಯ್ತು. ಅವತ್ತು ರಾತ್ರಿನೇ ಅನ್ಕೊಂಡೆ, ಹೌದಲ್ಲ ಅವ್ರ ಮಾತು ಸುಮ್ನೆ ಹಂಗೆ ಬಿಡ್ಲಿಕ್ಕೆ ಹೋಗ್ಬಾರ್ದು, ಅದನ್ನ ಏನಾದ್ರು ಸಹಕಾರಿ ಮಾಡ್ಬೇಕಂತೇಳಿ ಜಸ್ಟ್ ಇಮಿಡಿಯೇಟ್ ಆಗಿ ಟ್ರಿಗರ್ ಆಗಿ ಅಂತದ್ದು ಇರುವಂತ ಟೆಕ್ನಾಲಜಿನ ಯಾಕೆ ನಾನು ಸಕಾರಾತ್ಮಕವಾಗಿ ಯೂಸ್ ಮಾಡ್ಕೋಬಾರ್ದು, ಅಂದೇನು ತುಂಬಾ ಏನು ಖರ್ಚು ಮಾಡೋದು ಏನಿಲ್ಲ ಅಂತೇಳಿ ಆ ನಿಟ್ಟಿನಲ್ಲಿ ಉದ್ಯೋಗ ನಿಮಿತ್ತ ಒಂದು ವಾಟ್ಸ್ಆಪ್ ಗ್ರೂಪ್ ಪ್ರಾರಂಭ ಮಾಡಿದೆ. ಅದ್ರಲ್ಲಿ ಏನಂತ ಹೇಳಿದ್ರೆ ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಉದ್ಯೋಗದ ಮಾಹಿತಿ ರವಾನೆ ಮಾಡೋಂಥದ್ದು, ಇನ್ನೇನ್ ಬೇರೆ ಹೆಚ್ಚಿನ ಏನಿಲ್ಲ. ಅದ್ರಲ್ಲಿ ಅಲ್ಲೇನ್ ಮಾಡಿದೆ ಅಂದ್ರೆ ಪ್ರಾರಂಭದಲ್ಲಿ ಒಂದು 50 ಜನದಲ್ಲಿ ಪ್ರಾರಂಭ ಮಾಡಿದೆ. 30-40 ಜನ ಉದ್ಯೋಗಾಕಾಂಕ್ಷಿಗಳು ನನ್ಗೆ ಯಾರು ಗೊತ್ತಿರ್ತಾರೋ ಅವ್ರನ್ನ ಸೇರ್ಕೊಂಡು ಗೊತ್ತಿರುವಂತ HR ನ ಸೇರ್ಪಡೆ, ಯಾಕಂದ್ರೆ ನಾನು ಅವಾಗಲೇ HR ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಸೇರ್ಕೊಂಡು ಪ್ರಾರಂಭ ಮಾಡಿದೆ. ಅಲ್ಲಿ ಪ್ರಾರಂಭ ಮಾಡಿ ಉದ್ಯೋಗದಾತರು ಏನು ಮಾಹಿತಿ ರವಾನೆ ಕೊಡ್ತಾ ಇರೋ ಅವರ ಆರ್ಗನೈಸೇಷನ್ ಏನು ವೇಕೆನ್ಸೀಸ್ ಇತ್ತೋ ಅದನ್ನ
ಪೋಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದೆ. ಅದೇ ಗ್ರೂಪ್ ಅಲ್ಲಿ HR ಗ್ರೂಪ್ ಒಂದೇ ಇತ್ತು, ಉದ್ಯೋಗಾಕಾಂಕ್ಷಿಗಳು ಒಂದೇ ಇತ್ತು. ರವಾನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರಲ್ಲಿ ಯಾರೋ ಒಬ್ಬರಿಗೆ ಒಂದು 10-15 ಡೇಸ್ ಅಲ್ಲಿ ಒಂದು ಜಾಬ್ ಆಯ್ತು. ಆ ಜಾಬ್ ಆಗಿದೆ, ಅವ್ರು ಫೀಡ್ಬ್ಯಾಕ್ ಕೊಡಕ್ ಸ್ಟಾರ್ಟ್ ಮಾಡಿ. ಫೀಡ್ಬ್ಯಾಕ್ ಅಂದ್ರೆ ನಾನು ಕಾಲ್ ಮಾಡಿ ಹೇಳಿದ್ರು, ಸೊ ನೀವು ಮಾಹಿತಿ ಹಾಕಿದ್ರಲ್ಲ, ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದೆ, ಜಾಬ್ ಸಿಕ್ಬಿಡ್ತು ಅಂತೇಳಿ. ಇದು ಮತ್ತಷ್ಟು ಎಲ್ಲೋ ನನಗೆ ಉತ್ಸಾಹ ತುಂಬಿತು. ಹೌದಲ್ಲ, ನಾನು ಸಣ್ಣ ಮಾಡ್ತಿರೋದು ಏನಿಲ್ಲ, 10 ನಿಮಿಷದ ಕೆಲಸ ಮಾಡ್ತೇನೆ. ಇದನ್ನೇ ಮತ್ತಷ್ಟು ಇನ್ನಷ್ಟು ಸ್ವಲ್ಪ ಇದಕ್ಕೆ ಫೋಕಸ್ ಮಾಡ್ತು ಅಂತ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಏನೋ ಸಹಕಾರಿ ಮಾಡ್ಬೋದಲ್ಲ, ಹುಡುಗರಿಗೆ ಏನೋ ಹೆಲ್ಪ್ ಮಾಡ್ಬೋದು ನಿಟ್ಟಿನಲ್ಲಿ ಅದ್ರೊಂದ್ ಸ್ವಲ್ಪ ಅದ್ರ ಹಿಂದ್ಗಡೆ ಹೋಗ್ಲಿ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಆದಷ್ಟು ಉದ್ಯೋಗಾಕಾಂಕ್ಷಿ ಸೇರ್ಪಡೆಗೊಳಿಸೋದು, HR ನ ಸೇರ್ಪಡೆಗೊಳಿಸೋದು, ಈ ಕಾರ್ಯ ಸ್ಟಾರ್ಟ್ ಆಯ್ತು. ಅವಾಗ ಏನಾಯ್ತು ಅಂತ ಹೇಳಿದ್ರೆ ಉದ್ಯೋಗಾಕಾಂಕ್ಷಿಗಳ ಪಟ್ಟಿ ತುಂಬಾ ಬೆಳೀತಾ ಇತ್ತು, HR ಸೇರ್ಪಡೆ ಕಡಿಮೆ ಆಗ್ತಾ ಇತ್ತು. ಯಾಕೆ HR ಸೇರ್ಪಡೆ ಕಡಿಮೆ ಆಗ್ತಾ ಇತ್ತು ಅಂತ ಹೇಳಿದ್ರೆ ಇವತ್ತಿನ HR ಸುಮ್ನೆ ಬಂದು ಜಾಯ್ನ್ ಆಗಲ್ಲ. ಮಾನವ ಸಂಪನ್ಮೂಲ ಅಧಿಕಾರಿಗಳು ನಾನು ಯಾಕೆ ಜಾಯ್ನ್ ಆಗ್ಬೇಕು ಆ ಗ್ರೂಪ್ ಅಲ್ಲಿ, ಗ್ರೂಪ್ ಜಾಯ್ನ್ ಆದ್ರೆ ನನ್ಗೆ ಅದರಿಂದ ಆಗುವಂತ ಬೆನಿಫಿಟ್ ಯಾಕೆ ಬೇಡ. ಮತ್ತೆ ಇನ್ನೊಂದು ಏನೋ ಮಾಡ್ತಾ ಇದಾರೆ ಇವ್ರು, ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅದನ್ನ ವಾಣಿಜ್ಯಕರಣ ಮಾಡ್ಬಿಡ್ತಾರೆ, ನಾನು ಯಾಕೆ ಅದಕ್ಕೆ ಸಹಕಾರಿ ಕೊಡ್ಬೇಕು. ಈ ಮಾತುಗಳು ಕೇಳ್ಪಟ್ಟೆ. ಇದು ಸುಮಾರು ಜನ HRs ಹೇಳಿದ್ರು, ಬಟ್ ಯಾರು ನಂಬಿದ್ರು ಅವ್ರು ಬಂದು ಜಾಯ್ನ್ ಆಗ್ತಾ ಇದ್ರು, ಅವ್ರು ಶೇರ್ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ರು. ಯಾವಾಗ ಇದು 500,000 ಸಂಖ್ಯೆ ರೀಚ್ ಆಯ್ತು, ಎಲ್ಲೋ ಒಂದು ನಾನು ಮೂಲತಃ ಮೈಸೂರು ಜಿಲ್ಲೆ, ಮೈಸೂರಲ್ಲಿ ನನ್ನ ವಿದ್ಯಾಭ್ಯಾಸ ಉದ್ಯೋಗ ಎಲ್ಲ ಆಗಿದ್ದು. ಅಲ್ಲಿ ಒಂದು ಸಣ್ಣ ಯಾವ್ದೋ ಒಂದು ಪೇಪರ್ ಅಲ್ಲಿ ಆರ್ಟಿಕಲ್ ಬಂತು, ಸೊ ಉದ್ಯೋಗದ ಈ ತರ ಒಂದು ಹೆಲ್ಪ್ ಮಾಡ್ತಾ ಇದಾರೆ ಅಂತ. ನನಗೇನಾಯ್ತು, ಅದೊಂದು ಆರ್ಟಿಕಲ್ ಬಂದಿದೆ, ನನ್ಗೊಂಥರ ಪ್ಲಸ್ ಪಾಯಿಂಟ್ ಆಗ್ಲಿ ಸ್ಟಾರ್ಟ್ ಆಯ್ತು. ಆ ಬಂದಿರೋಂಥ ಆರ್ಟಿಕಲ್ ನ ತೆಗೆದು ನಾನು ಗ್ಯಾಲರಿಯಲ್ಲಿ ಇಟ್ಕೊಂಡ್ಬಿಟ್ಟು ಯಾರಾದ್ರೂ HRs ನ ಸೇರ್ಪಡೆಗೊಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದ್ದೆ, HRs ಒಂದು ಸಣ್ಣ ನೋಟ್ ಬರೆದು ಈ ಒಂದು ಇದನ್ನ ಕಳಿಸ್ಬಿಡ್ತಾ ಇದ್ದೆ ನಾನು. ನನ್ನ ಪತ್ರಿಕೆಯಲ್ಲಿ ಏನ್ ಪ್ರಕಟ ಆಯ್ತು, ಇದು ಒಂದ್ ಸ್ವಲ್ಪ HRs ಗಳು ಜೆನ್ಯೂನಿಟಿ ಆಯ್ತು. ಅಂದ್ರೆ ಇವ್ನು ಮಾಡ್ತಾ ಇರೋದು ಖಂಡಿತವಾಗ್ಲೂ ಕೂಡ ಏನೋ ಒಂದು ಒಳ್ಳೆ ತಿಂಗ್ ಮಾಡ್ತಾರೆ, ನಾವ್ಯಾಕೆ ಜಾಯ್ನ್ ಆಗ್ಬಾರ್ದು, ಆ ನಿಟ್ಟಿನಲ್ಲಿ ಪ್ರಾರಂಭ ಆಯ್ತು. ಸೊ ಹೆಮ್ಮೆ ಅನ್ಸುತ್ತೆ ಇವತ್ತು ಸಂಖ್ಯೆ ಹೇಳ್ಕೊಳ್ಳಿಕ್ಕೆ. ಸುಮಾರು 50 ಜನದಲ್ಲಿ ಪ್ರಾರಂಭ ಆಗಿರುವಂತ ಗ್ರೂಪ್ ಇವತ್ತು ಸುಮಾರು ಒಂದು 17ರಿಂದ 18,000 ಜನ ಉದ್ಯೋಗಾಕಾಂಕ್ಷಿಗಳು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದ್ದಾರೆ. ಒಂದು 700 ಜನ HRs ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದಾರೆ. ಮತ್ತೊಂದು ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ, ಇದೊಂದು 7-8 ವರ್ಷದಿಂದ ಏನ್ ಮಾಡ್ಕೊಂಡು ಬಂದು ನಡ್ಕೊಂಡು ಬರ್ತಾ ಇದೆಯೋ, ಇವತ್ತಿಗೆ ಒಂದು 3-3.5 ಸಾವಿರ ಜನ ತನಕ ಈ ಗ್ರೂಪ್ ಅಲ್ಲಿ ಹಾಕಿರುವಂತ ಮಾಹಿತಿ ರವಾನೆಯಲ್ಲಿ ಜಾಬ್ ಸಿಕ್ಕಿದೆ. ಇದೆಲ್ಲ ಒಂದ್ ಕಡೆ ಮನಸ್ಸಿಗೆ ತುಂಬಾ ಖುಷಿ ಕೊಡುವಂತ ವಿಚಾರ. ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ, ಆತ್ಮಸಾಕ್ಷಿ ಕೊಡುವಂತ ಸುಖ ಅಂತ ಹೇಳಿ, ಸಂತೋಷ ಅಂತಾರಲ್ಲ, ಅದು ಎಲ್ಲೋ ಒಂದ್ ಕಡೆ ಬಹಳ ಖುಷಿ ಆಗುತ್ತೆ. ಹಿಂಗೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಖಂಡಿತವಾಗಿ ನೋಡಿ, ಇಲ್ಲಿ ಈ ಗ್ರೂಪ್ ಇಷ್ಟ್ರ ಮಟ್ಟಿಗೆ ಬೆಳಿಲಿಕ್ಕೆ ಖಂಡಿತ ಸೋಷಿಯಲ್ ಮೀಡಿಯಾ ಹೇಗೇನ್ ಹೆಲ್ಪ್ ಮಾಡಿದೆ. ಸೊ ನಂದು ಸುಮಾರು ಪತ್ರಿಕೆಗಳಲ್ಲಿ ಪ್ರಕಟ ಆಯ್ತು, ಸುಮಾರು TV ಚಾನೆಲ್ಸ್ ಅಲ್ಲಿ ನಂದು ಪ್ರಸಾರ ಆಯ್ತು. ಸೊ ಪ್ರಸಾರ ಏನಾಯ್ತು ಅಂದ್ರೆ ಜನರಿಗೆ ನಂಬಿಕೆ ಬರ್ಲಿಕ್ಕೆ ಶುರು ಆಯ್ತು. ನಂಬಿಕೆ ಬರ್ಲಿಕ್ಕೆ ಶುರು ಆಗ್ತಾ ಇದ್ದಂಗೆ ನನ್ಗೆ ಸ್ಟಾರ್ಟ್ ಮಾಡುವಾಗ ಎಲ್ಲೋ ಒಂದ್ ಕಡೆ ಒಂದ್ ಸಣ್ಣ ಕನ್ಸಿತ್ತು. ಏನಪ್ಪಾ ಕನ್ಸಿತ್ತು ಅಂತ ಹೇಳಿದ್ರೆ, ನನಗೆ HRs ನ ಜಾಯ್ನ್ ಮಾಡ್ಬೇಕಾದ್ರೆ ಪ್ಲೀಡ್ ಮಾಡ್ತಾ ಇದ್ದೆ. ಪ್ಲೀಡ್ ಅಂತ ಹೇಳಿದ್ರೆ, ದಯವಿಟ್ಟು ಬಂದು ಜಾಯ್ನ್ ಆಗಿ, ನೀವು ಒಂದು HR ಜಾಯ್ನ್ ಆದ್ರೆ ಒಂದು ಯಾರೋ 100 ಜನಕ್ಕೆ ಜಾಬ್ ಸಿಕ್ಬಿಡುತ್ತೆ, ಈಗ ನಿಮ್ ಕಂಪ್ನಿದಲ್ಲಿ ಹಾಕ್ಬಿಡ್ತೀರ ಅಂತ ಪ್ಲೀಡ್ ಮಾಡ್ತಾ ಇದ್ದೆ. ಈಗ ತುಂಬಾ ಅವ್ರನ್ನ ರಿಕ್ವೆಸ್ಟ್ ಮಾಡುವಾಗ ಎಲ್ಲೋ ಅನ್ಸ್ತಾ ಇತ್ತು, ತುಂಬಾ ಪ್ಲೀಡ್ ಮಾಡ್ತಾ ಇದೀನಿ. ಒಂದ್ ಟೈಮ್ ಬರುತ್ತೆ, ಆ ಟೈಮ್ ಹೆಂಗೆ ಅಂತ ಹೇಳಿದ್ರೆ, ಆ HRs ನಾನು ಕಾಲ್ ಮಾಡ್ಬಿಟ್ಟು ಸರ್ ನನ್ನ ಗ್ರೂಪ್ ಜಾಯಿನ್ ಮಾಡ್ಬೇಕು ಕೇಳೋ ಸ್ಥಿತಿ, ಅಂದ್ರೆ ನನ್ಗೆ ಅಂದ್ರೆ ಚಾಲೆಂಜ್ ಅಂತ ಅನ್ಕೊಳ್ಳಲ್ಲ, ಎಲ್ಲೋ ಒಂದ್ ಕಡೆ ಆಸೆ ಇತ್ತದು. ಈ ತರ ಅವರೇ ನನ್ಗೆ ಗ್ರೂಪ್ ಜಾಯಿನ್ ಮಾಡ್ಕೋಬೇಕು ಸರ್, ಎಲ್ಲೋ ಒಂದ್ ಕಡೆ ಮಾಹಿತಿ ಸಿಕ್ತು ನನ್ಗೆ, ನಿಮ್ ಗ್ರೂಪ್ ಮುಖಾಂತರ, ನಿಮ್ ಗ್ರೂಪ್ ಅಲ್ಲಿ ಹಾಕಿದ್ರೆ ತುಂಬಾ ರೆಸ್ಯೂಮ್ಸ್ ಬರುತ್ತಂತೆ, ಜಾಯ್ನ್ ಆಗಿ ಸರ್ ಅಂತ. ಆ ಆಸೆ ಈಡೇರ್ತು ಅಂತ ಅನ್ಕೊಳ್ತೀನಿ ಖಂಡಿತವಾಗ್ಲೂ ಕೂಡ. ಇವತ್ತು ಎಷ್ಟೋ ಜನ HRs ಗಳು ಗ್ರೂಪ್ ಜಾಯ್ನ್ ಆಗ್ತಾ ಇದಾರೆ. ಹೆಂಗ್ ಜಾಯ್ನ್ ಆಗ್ತಾ, ಯೂಶಲಿ ನಾನು ಯಾರೇ ಜಾಯ್ನ್ ಆಗ್ಬೇಕಾದ್ರೂ ಕೂಡ ಒಂದ್ಸಲ ಫೋನ್ ಮಾಡಿ ಮಾತಾಡ್ತೀನಿ ಅವ್ರಿಗೆ, ನೀವ್ ಎಲ್ಲಿಂದ ಜಾಯ್ನ್ ಆದ್ರಿ, ಯಾರು ಎಲ್ಲ ಸರ್, ಯಾರೋ ನನ್ನ ಫ್ರೆಂಡ್ಸ್ ಯಾರೋ ಇನ್ನೊಬ್ಬ HR ಕೊಟ್ರು, ಈ ತರ ಅವ್ರಿಗೆ ತುಂಬಾ ರೆಸ್ಯೂಮ್ ಸಿಕ್ತಂತೆ ಯಾವ್ದೋ ಒಂದು ಪೋಸ್ಟ್ ಗೆ, ಸೊ ಅದಕ್ಕೆ ಜಾಯ್ನ್ ಆದ್ರೆ. ಅಂದ್ರೆ ನಾನು ಯೂಶಲಿ ಜಾಯ್ನ್ ಮಾಡ್ಕೋಬೇಕಾದ್ರೆ ಅವ್ರದೆಲ್ಲ ಪೂರ ತಳ್ಕೊಳ್ತೀನಿ, ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದಾರೆ, ಆ ಕಂಪ್ನಿ ಅಡ್ರೆಸ್ ಬೇಕು, ಕಂಪ್ನಿ ಯಾವ್ದೋ ಒಂದ್ ಕಡೆ ಮಾಹಿತಿ ಸೇವ್ ಮಾಡ್ಕೊಂಡು ಅವ್ರನ್ನ HR ಗ್ರೂಪ್ ಆಡ್ ಅಪ್ ಮಾಡ್ಕೊಳ್ತೀನಿ. ಅವ್ರು ವೇಕೆನ್ಸಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಸೇಮ್ ಥಿಂಗ್ ಅದ್ರದ್ದು ಟೆಲಿಗ್ರಾಮ್ ಗ್ರೂಪ್ ಶೇರ್ ಆಗ್ತಾ ಇರುತ್ತೆ, ಅಲ್ಲಿಗೆ ಒಂದೊಂದು ಕನೆಕ್ಟ್ ಆಗ್ತಾ ಇರುತ್ತೆ. ಸೊ ಇದು ನಿರಂತರವಾಗಿ ಹೀಗೆ ನಡ್ಕೊಂಡು ಬರ್ತಾ ಇದೆ. ಇದು ಮತ್ತಷ್ಟು ನಾನು ಹೇಳ್ತಾ ಇದ್ದೆ, ಈಗೇನ್ 3-3.5 ಸಾವಿರ ಜನ ಇದೆ, ಈ ಸಂಖ್ಯೆ ಜಾಸ್ತಿ ಆಗ್ಬೇಕು. ಈ ಸಂಖ್ಯೆ ಜಾಸ್ತಿ ಆಗ್ಬೇಕಂತ ಹೇಳಿದ್ರೆ HRs ತುಂಬಾ ಜನ ಸೇರ್ಪಡೆ ಆಗ್ಬೇಕು. ಎಷ್ಟು ಜನ ಸೇರ್ಪಡೆ ಆಗ್ತಾರೋ ಅಷ್ಟು ಉದ್ಯೋಗಾಕಾಂಕ್ಷಿಗಳಿಗೆ ಹೆಲ್ಪ್ ಆಗ್ತಾ ಇರುತ್ತೆ. ಒಂದು ಗೋಲ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 10,000 ಜನಕ್ಕಾದ್ರೂ ಆಯ್ತು ಅಂದ್ರೆ ಏನೋ ಒಂದ್ ಕಡೆ ಮಾಡಿ ಸಾರ್ಥಕತೆ ಆಯ್ತು. ಇದ್ರಲ್ಲಿ ನಾನು ಏನು ಖರ್ಚು ಮಾಡ್ತಾ ಇಲ್ಲ, ನಾನೇನು ಹಣದ್ದು ಏನು ಇದ್ರಲ್ಲಿ ರವಾನೆ ಮಾಡ್ತಾ ಇಲ್ಲ. ನಾನು ಸಮಯ ನೆತ್ತಿಡ್ತಾ ಇದ್ದೀನಿ, ಒಂದು ಅರ್ಧ ಮುಕ್ಕಾಲು ಗಂಟೆ ದಿನಕ್ಕೆ ಏನ್ ಬೇಕೋ ಆ ಸಮಯ ನೆತ್ತಿಡ್ತಾ ಇದ್ದೀನಿ. ಆ ಸಮಯ ಎಲ್ಲೋ ಒಂದ್ ಕಡೆ ಅದು ಸಹಕಾರಿ ಆಗ್ತಾ ಇದೆ. ಎತ್ತಿರುವಂತ ಸಮಯ ಸಮಾಜದ ಒಳಿತಿಗಾಗಿ ಆಗ್ತಾ ಇದೆ, ಅದು ದೊಡ್ಡ ಖುಷಿ ಕೊಡುವಂತ ವಿಚಾರ. ಯಾಕಂದ್ರೆ ಈಗ ಪ್ರೇರಣೆ ಅನ್ನುವಂಥದ್ದು, ಈ ಮೋಟಿವೇಶನ್ ಅನ್ನುವಂಥದ್ದು ಪ್ರತಿಯೊಬ್ಬರ ಬದುಕಲು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅನ್ನುವಂಥದ್ದಕ್ಕೆ ನೀವು ಕೂಡ ಉದಾಹರಣೆ ಆಗಿದ್ದೀರಾ. ಅದ್ರ ಜೊತೆಗೆ ಗ್ರೂಪ್ ಆರಂಭ ಆದಂತಹ ದಿನ ಜೊತೆಗೆ ಇಂದಿನವರೆಗೂ ಹೇಗೆ
ಏನು ಅಂದ್ರೆ ಎಷ್ಟಿದ್ದಾರೆ ಈಗ? ಅದೇ ನಾನು ಹೇಳಿದಾಗೆ ಗ್ರೂಪಿನ ಸಂಖ್ಯೆ ತಗೊಂಡಾಗ, ಸ್ಟಾರ್ಟಿಂಗ್ ಸಂಖ್ಯೆ ತಗೊಂಡಾಗ ಒಂದು 50 ಜನದಲ್ಲಿ ಪ್ರಾರಂಭ ಆಗಿರುವಂತ ಗ್ರೂಪ್ ಇವತ್ತೊಂದು 20,000 ಜನ, 18,000 ಜನ ತನಕ ಆದ್ರೂ ರೀಚ್ ಆಗಿದೆ. ಆ ಗ್ರೂಪ್ ಅಲ್ಲಿ ಕೂಡ ಎಗೇನ್ 2 ಗ್ರೂಪ್ ಮಾಡ್ಕೊಂಡಿದ್ದೀನಿ ಅಲ್ಲಿ. ಒಂದು ಮೇಲ್ ಜಾಬ್ ಆಸ್ಪಿರೆಂಟ್ಸ್ ಅಂತೇಳಿ, ಫಿಮೇಲ್ ಜಾಬ್ ಆಸ್ಪಿರೆಂಟ್ಸ್ ಅಂತೇಳಿ, ಅಂದ್ರೆ ಹೆಣ್ಮಕ್ಳಿಗೆ ಒಂದು ಸಪರೇಟ್ ಗ್ರೂಪ್, ಗಂಡ್ ಮಕ್ಳಿಗೆ ಒಂದು ಸಪರೇಟ್ ಗ್ರೂಪ್ ಅಂತೇಳಿ. ಯಾಕಂದ್ರೆ ಅಲ್ಲಿ ಮಿಕ್ಸ್ ಆಗ್ಬಾರ್ದು, ಅಲ್ಲಿ ಮತ್ತೆ ಏನೇನೋ ಮೆಸೇಜಸ್ ರವಾನೆ ಆಗ್ಬಾರ್ದು, ತಪ್ಪು ಸಂದೇಶ ಏನೋ ಇರ್ತದಲ್ಲ, ಇವತ್ತಿನ ನ್ಯೂಸ್ಗೆ ನಾವೇನು ಹೇಳಲಿಕ್ಕಾಗಲ್ಲ, ಎಲ್ಲ ಪ್ಲಾಟ್ಫಾರ್ಮ್ ನ ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಪರೇಟ್ ಮಾಡಿದ್ದೀನಿ. ಅಲ್ಲಿ ಏನಂದ್ರೆ ಹೆಣ್ಮಕ್ಳಿಗೆ ಯಾರು ಜಾಯ್ನ್ ಆಗ್ತಾರೋ ಅವ್ರಿಗೆ ನನ್ನ ಅಡ್ಮಿನ್ ಒಂದ್ ಬಿಟ್ರೆ ಬೇರೆ ಯಾರಿಗೂ ಯಾವ ನಂಬರ್ಗಳು ಸಿಗೋದಿಲ್ಲ ಅಲ್ಲಿ. ಆತರ ಒಂದು ಸೇಫ್ಟಿ ಮೆಷರ್ಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದು ಸಪರೇಟ್ ಗ್ರೂಪ್ ಇರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ ಕಡೆ ಗ್ರೂಪ್ ನಾನು ಶೇರ್ ಮಾಡಿದ್ರೆ ಸೇಮ್ ಅದೇ ಮೆಸೇಜ್ ಇನ್ನೊಂದು ಗ್ರೂಪ್ಗೂ ರವಾನೆ ಆಗುತ್ತೆ. ಸೊ ಯಾರು ಉದ್ಯೋಗಾಕಾಂಕ್ಷಿಗಳಿಗೆ ಯಾರಿಗೆ ಆ ಉದ್ಯೋಗದ ಅಂದ್ರೆ ಆ ಕ್ವಾಲಿಫಿಕೇಶನ್ಸ್ ಇರುತ್ತೋ, ಯಾರಿಗೆ ಆ ಸ್ಕಿಲ್ ಸೆಟ್ ಇರುತ್ತೋ, ಮ್ಯಾಚ್ ಆದವರು ಅಪ್ಲೈ ಮಾಡ್ತಾರೆ, ಅಪ್ಲೈ ಮಾಡಿದವರು ಜಾಬ್ ಸಿಗುತ್ತೆ. ಇನ್ನೊಂದು ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ, ಎಷ್ಟೊಂದು ಕಂಪನಿಗಳಲ್ಲಿ ನಾವು ಫಾರ್ ಎಕ್ಸಾಂಪಲ್ ಏನೋ ಫಿಟ್ಟರ್ಸ್ ಬೇಕು ಅಂತ ಹೇಳಾಕಿರ್ತಾರೆ, ಎಲೆಕ್ಟ್ರಿಷಿಯನ್ಸ್ ಬೇಕು ಅಂತ ಹಾಕಿರ್ತಾರೆ, ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿರ್ತಾರೆ. ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿ ನಾನು ಹಾಕೊಂಡಿರ್ತೀನಿ ಇಲ್ಲಿಗೆ. ಆ ಗ್ರೂಪ್ ಅಲ್ಲಿ ಶೇರ್ ಮಾಡೊಂದು ಅಪ್ಲಿಕೇಶನ್ಸ್ ಒಂದ್ ಲೆವೆಲ್ ರೀಚ್ ಆದಾಗ ಎಷ್ಟೋ ಉದಾಹರಣೆಗಳಿದೆ. HR ಫೋನ್ ಮಾಡಿ, ಸರ್ ದಯವಿಟ್ಟು ನೀವು ನಿಮ್ ಉದ್ಯೋಗದಲ್ಲಿ ಏನ್ ಹಾಕಿದಿರೋ ಡಿಲೀಟ್ ಮಾಡ್ಬಿಡಿ ಸರ್, ನಮ್ಗೆ ಸಿಕ್ಕಾಬಿಟ್ಟೆ ರೆಸ್ಯೂಮ್ಸ್ ಬಂತು, ಇನ್ನ ಬರ್ತಾ ಇದೆ ರೆಸ್ಯೂಮ್ಸ್, ನನಗೆ ಬೇಡ ಸರ್ ಸಾಕು ಅಂತ ಹೇಳಿ. BNTV, ಇದು ನಿಮ್ಮ ಧ್ವನಿ.